ಬೈ ಎಲೆಕ್ಷನ್ ಮುಗಿಯುವ ಹೊತ್ತಲ್ಲಿ ಪರಂ ಬಾಂಬ್ ಅನ್ನು ಸಿಡಿಸಿದ್ದಾರೆ. 5 ವರ್ಷವೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ. ಬೈ ಎಲೆಕ್ಷನ್ ಮುಗಿಯುವ ಹೊತ್ತಲ್ಲಿ ಪರಂ ಬಾಂಬ್. 5 ವರ್ಷವೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ. ಈ ಚುನಾವಣೆ ಯಾವುದಕ್ಕೂ ಮಾನದಂಡ ಅಲ್ಲ. ಸದ್ಯಕ್ಕೆ ಮುಖ್ಯಮಂತ್ರಿ ಬದಲಾವಣೆ ಪ್ರಶ್ನೆಯೇ ಇಲ್ಲ. ಡಿಕೆ ಬಣಕ್ಕೆ ಬಿಗ್ ಶಾಕ್ ಕೊಟ್ಟ ಸಿದ್ದು ಬಣದ ಪರಂ. ಡಿಕೆಸಿ ಸಿಎಂ ಆದ್ರೆ ಎಂಬ ಪ್ರಶ್ನೆಗೂ ಪರಂ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಕೆಲ ಶಾಸಕರು ಪರಂ ಹೇಳಿದ ತಕ್ಷಣ ಏನೂ ಆಗಲ್ಲ, ಪರೋಕ್ಷವಾಗಿ ಡಿಕೆ ಸಿಎಂ ಆಗಲ್ಲ ಅಂದ್ರ ಪರಮೇಶ್ವರ್, ಹಾಗಾದ್ರೆ ನೀವು ಸಿಎಂ ಆಗೋದು ಯಾವಾಗ ಎಂಬ ಪ್ರಶ್ನೆಗೂ ಜಾಣ್ಮೆಯ ಉತ್ತರವನ್ನ ಕೊಟ್ಟಿದ್ದಾರೆ. ಸಿಎಂ ಸ್ಥಾನ ಖಾಲಿ ಇಲ್ವಲ್ಲ ಎಂದು ಜಾರಿಕೊಂಡ ಡಾಕ್ಟರ್ ಜಿ ಪರಮೇಶ್ವರ್. ಬೈ ಎಲೆಕ್ಷನ್ ಮುಗಿಯುವ ಹೊತ್ತಲ್ಲಿ ಪರಮೇಶ್ವರ್ ಬಾಂಬ್ ಅನ್ನು ಸಿಡಿಸಿದ್ದಾರೆ. 5 ವರ್ಷವೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ. ಡಿಕೆಗೆ ಸಿಎಂ ಸ್ಥಾನ ಸಿಗುತ್ತಾ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇದ್ದು. ಪಂಚ ರಾಜ್ಯಗಳ ಎಲೆಕ್ಷನ್ ನಡೀತಾ ಇದೆ, ಅದ್ರ ಜೊತೆಗೆ ಬೈ ಎಲೆಕ್ಷನ್ ಇದೆ ರಾಜ್ಯದಲ್ಲಿ. ಸೊ ಹೀಗಾಗಿ ಡಿಲೇ ಆಗ್ತಾ ಇದೆ ಅನ್ನುವಂಥದ್ದು ಕೆಲವರ ಒಂದಿಷ್ಟು ಹೇಳಿಕೆಗಳಾಗಿತ್ತು. ಇನ್ನು ಅದ್ರ ಜೊತೆಗೆ ಇದನ್ನ ಒಂದು ರೀತಿಯಾಗಿ ರಾಜಕೀಯವಾಗಿ ನಾವು ತಿರುಗಿಸಿಕೊಂಡು ನೋಡಿದಂತ ಸಂದರ್ಭದಲ್ಲಿ ಇದನ್ನ ನೆಪವಾಗಿ ಇಟ್ಟುಕೊಂಡು ಡಿಕೆಗೆ ಸಿಎಂ ಪಟ್ಟವನ್ನ ಲೇಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಬಟ್ ಇದೀಗ ಡಾಕ್ಟರ್ ಜಿ ಪರಮೇಶ್ವರ್ ಇದರ ಕುರಿತಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದಕ್ಕೂ ಇದಕ್ಕೂ ಯಾವ ಸಂಬಂಧ ಇರೋದಿಲ್ಲ. ನನ್ಗೆ ಅನ್ಸೋದು ಬೇರೆಯವರು ವ್ಯಾಖ್ಯಾನ ಮಾಡ್ಬೋದು, ಆದ್ರೆ ನನ್ಗನ್ಸೋದು ಆ ರೀತಿ ಯಾವುದು ಕಾಣಿಸೋದಿಲ್ಲ. ಮಾನದಂಡ ಅಲ್ಲ ಇದು. ಏನೋ ಒಂದು ನೀವು ಹೇಳ್ತಿರಲ್ಲ, ಯಾವಾಗ ನಿಮ್ಮ ಸರ್ಕಾರಕ್ಕೆ ಇದೊಂದು ಮಾನದಂಡ ಆಗುತ್ತಾ ಅಥವಾ ಮುಂದಿನ ದಿಕ್ಸೂಚಿ ಆಗುತ್ತಾ ಎಲ್ಲ ಹೇಳ್ತಾ ಇರ್ತೀರಿ ನೀವು. ಆ ರೀತಿ ಏನು ಕಾಣಿಸಲ್ಲ. ನಾನು ಹೇಳದ್ನಲ್ಲ, ಇದಕ್ಕೂ ಅದಕ್ಕೂ ಸಂಬಂಧವೇ ಇಲ್ಲ. ಯಾಕೆ ಸಂಬಂಧ ಕಲ್ಪಿಸ್ಬೇಕು ಇದಕ್ಕೆ? ಇಲ್ಲ, ಅದ್ರ ಯಾರಾದ್ರೂ ಹೇಳಿದಾರ ಬದಲಾವಣೆ? ಬಿಜೆಪಿ ಅವ್ರು ಬಿಡಿ ಅಂದ್ರೆ, ಬಿಜೆಪಿ ಅವ್ರನ್ನ ನಾವೇನು ಅವ್ರ ಅಸೆಸ್ಮೆಂಟ್ ನಮಗೆ ಬೇಕಾಗಿಲ್ಲ. ಬಿಜೆಪಿ ಅವ್ರ ಮಾತುಗಳು ಕೇಳ್ಕೊಂಡು ನಾವು ಆಡಳಿತ ಮಾಡ್ಬೇಕಾ? ಅಲ್ಲ, ನಮ್ಮ ಪಕ್ಷದಲ್ಲಿ ಆಂತರಿಕವಾಗಿ ಬದಲಾವಣೆ ಚರ್ಚೆಗಳಾಗ್ತಾ ಇರ್ತವೆ. ಆದ್ರೆ ಈ ಚುನಾವಣೆ ಆದ ತಕ್ಷಣ ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ ನಾನು ಹೇಳೋದಕ್ಕೆ ತಯಾರಿಲ್ಲ. ಬೇರೆ ಯಾರು ಹೇಳಬಹುದು. ಅಲ್ಲದೆ ನಾನು ಹೇಳಕ್ ತಯಾರಿಲ್ಲ, ಬೇರೆಯವರೆಲ್ಲ ಹೇಳ್ಬೋದು ಅಂದೆ. ಅದಕ್ಕೆ ನಾನು ಅಧ್ಯಕ್ಷನಾಗಿದ್ದೆ ನಿಜ, ಅದಕ್ಕೆ ನಾನು ಹೇಳ್ತಾ ಇರೋದು. ನಾನು